ಹಲೋ ಗಾಯ್ಸ್, ಒಂದು ಟ್ಯೂಬ್ ಇರುತ್ತೆ. ಆ ಟ್ಯೂಬ್ ಒಳಗಡೆ ಇರುವಂತ ಕೆಮಿಕಲ್ ನ ಸ್ಮೆಲ್ ಮಾಡಿದ್ರೆ ನಾರ್ಮಲ್ ಹ್ಯೂಮನ್ಗೆ ಕೆಲವು ನಿಮಿಷಗಳ ಕಾಲ ಸೂಪರ್ ಪವರ್ ಬರುತ್ತೆ. ಆದ್ರೆ ಈ ಕೆಮಿಕಲ್ ಇಂದ ತುಂಬಾನೇ ಸೈಡ್ ಎಫೆಕ್ಟ್ ಗಳಿರುತ್ತೆ. ಇದರಿಂದ ತುಂಬಾ ಜನ ಪ್ರಾಣ ಹೋಗ್ತಾ ಇರುತ್ತೆ. ಅವಾಗ ಈ ಕೇಸ್ ನ ಸಾಲ್ವ್ ಮಾಡೋಣ ಅಂತ ನಮ್ ಹೀರೋ ಬರ್ತಾನೆ. ಈ ರೀತಿಯಾದ ಸೂಪರ್ ಪವರ್ ಬರುವಂತ ಕೆಮಿಕಲ್ ಯಾರು ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಎಂತಕ್ಕೋಸ್ಕರ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಹೇಗ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಈ ಒಂದು ಜರ್ನಿಯಲ್ಲಿ ನಮ್ ಹೀರೋಗೆ ಏನೇನ್ ಪ್ರಾಬ್ಲಮ್ ಗಳು ಬರುತ್ತೆ, ಅದನ್ನೆಲ್ಲ ಹೇಗೆ ಇವನು ಎದುರಿಸ್ತಾನೆ ಅಂತ ನಾವು ಈ ಮೂವಿಲ್ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಹೌ ಐ ಬಿಕಮ್ ಎ ಸೂಪರ್ ಹೀರೋ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನೊಂದು ಮಾಸ್ಟರ್ ಸಮರ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದೀನಿ. ನೀವು ಇನ್ನೂ ಯಾರಾದ್ರೂ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನೂ ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲಿ ಎಕ್ಲಿಪ್ಸೋ ಅನ್ನೋ ಒಬ್ಬ ವ್ಯಕ್ತಿನ ನಾವು ನೋಡ್ತೀವಿ. ಇವನೊಬ್ಬ ಮ್ಯೂಜಿಷಿಯನ್ ಆಗಿರ್ತಾನೆ. ಇವನು ಒಂದು ಕ್ಲಬ್ ಅಲ್ಲಿ ತನ್ನ ಮ್ಯೂಜಿಷಿಯನ್ ನ ತೋರಿಸ್ಬಿಟ್ಟು ಹೊರಗಡೆ ಬರ್ತಾನೆ ಸ್ಮೋಕ್ ನ ಮಾಡೋಣ ಅನ್ಬಿಟ್ಟು. ಆಗ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಇವನ್ ಮೇಲೆ ಅಟ್ಯಾಕ್ ಮಾಡಿ ಇವನ ಪ್ರಜ್ಞೆ ತಪ್ಪಿಸ್ಬಿಡ್ತಾರೆ. ಇವನ್ಗೆ ಪ್ರಜ್ಞೆ ಬಂದಾಗ ಒಂದು ವಿಚಿತ್ರವಾಗಿರೋ ಲ್ಯಾಬ್ ಅಲ್ಲಿ ಇರ್ತಾನೆ. ಆದ್ರೆ ಇವನ್ ಪಕ್ಕದಲ್ಲಿ ಇನ್ನೊಬ್ಬ ವ್ಯಕ್ತಿ ಕೂಡ ಮನಗಿರ್ತಾನೆ. ಇವನ ಹೆಸರು ಬಸಾರು ಅಂತ. ಈ ಬಸಾರು ಬಾಡಿ ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿರುತ್ತೆ, ಲೈಟ್ ಎಲ್ಲ ಹೊಳಿತಾ ಇರುತ್ತೆ. ಇವನು ಕಾಪಾಡಿ ಅಂತ ತುಂಬಾ ಕೆರ್ಚ್ಕೋತಾನೆ. ಆದ್ರೆ ಆ ಒಂದು ಬೆಡ್ ಅಲ್ಲಿ ಇವನ ಕಟ್ ಹಾಕ್ಬಿಡ್ತಾರೆ. ಇಲ್ಲಿಂದ ಸೀನ್ ಕಟ್ ಆಗಿ ನಮ್ ಹೀರೋ ಕಡೆಗೆ ಶಿಫ್ಟ್ ಆಗುತ್ತೆ. ಇವನ ಹೆಸರು ಗ್ಯಾರಿ ಅಂತ. ನಮ್ ಹೀರೋ ಎದ್ಬಿಟ್ಟು ನಾಷ್ಟನ್ ಎಲ್ಲ ಮಾಡ್ತಿರ್ಬೇಕಾದ್ರೆ ಅವಾಗ ಅವನ್ಗೆ ಒಂದು ಕಾಲ್ ಬರುತ್ತೆ. ಒಂದು ಜಾಗದಲ್ಲಿ ಒಂದು ದುರಂತ ಆಗಿದೆ, ಅಲ್ಲಿ ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅಂತ. ಇದರಿಂದ ಇವನು ಕೂಡ ಸರಿ ಆಯ್ತು ಅನ್ಬಿಟ್ಟು ಆ ಜಾಗಕ್ಕೆ ಹೋಗ್ತಾನೆ. ಆ ಜಾಗದಲ್ಲಿ ಒಬ್ಳು ಲೇಡಿ ಇರ್ತಾಳೆ. ಇವಳ ಹೆಸರು ಶರ್ಟ್ಸ್ ಮ್ಯಾನ್ ಅಂತ. ಆದ್ರೆ ನಾವು ಇವಳನ್ನ ಸೋಫಿಯಾ ಅಂತ ಕರೆಯೋಣ. ಸೋಫಿಯಾ ಆ ಜಾಗದಲ್ಲಿ ಏನೇನಾಯ್ತು ಅಂತ ಪ್ರತಿಯೊಂದನ್ನು ಕೂಡ ಹೇಳ್ತಾಳೆ. ನಿನ್ನೆ ನೈಟು ಇಬ್ರು ಟೀನೇಜರ್ಸ್ ಗಳಿಗೆ ಕ್ಲಬ್ ಒಳಗಡೆ ಎಂಟ್ರಿ ಕೊಟ್ಟಿಲ್ಲ ಅಂತ ಅವ್ರು ಈ ಕ್ಲಬ್ ನೇ ಬೆಂಕಿಯಿಂದ ಸುಟ್ಬಿಟ್ಟಿದ್ದಾರೆ ಅಂತ. ಆದ್ರೆ ಅವರು ಯಾವ್ದ್ರಿಂದ ಸುಟ್ರು, ಹೇಗ್ ಸುಟ್ರು ಅಂತ ಗೊತ್ತಿರೋದಿಲ್ಲ. ಈ ವಿಷಯನ ನಮ್ ಹೀರೋಗೆ ಹೇಳ್ತಾಳೆ. ಇದರಿಂದ ನಮ್ ಹೀರೋನು ಕೂಡ ಸರಿ ಆಯ್ತು ಬಿಡಿ, ನಾನು ಅದನ್ನ ನೋಡ್ಕೋತೀನಿ ಅನ್ಬಿಟ್ಟು ಅಲ್ಲಿಂದ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ತನ್ನ ಒಂದು ಆಫೀಸ್ಗೆ ಹೋಗ್ತಾನೆ. ಆಫೀಸ್ಗೆ ಹೋದಾಗ ಚಾಯರ್ ಮೌಂಟ್ ಇವನ್ಗೆ ಸ್ವಲ್ಪ ಬೈತಾ ಇರ್ತಾನೆ. ಯಾಕಪ್ಪ ಅಂದ್ರೆ ಇವನ್ ಕೆಲ್ಸನ ಇವನು ಸರಿಯಾಗಿ ಮಾಡ್ತಾ ಇರೋದಿಲ್ಲ. ಆಕ್ಚುಲಿ ನಮ್ ಹೀರೋ ಒಂದು ಸೂಪರ್ ಹೀರೋ ಗ್ರೂಪ್ ಗೆ ಸೇರ್ಕೊಂಡಿರ್ತಾನೆ. ಅದ್ರ ಹೆಸರೇ ಪ್ಯಾಕ್ ರಾಯಲ್ ಅಂತ. ಆದ್ರೆ ಆ ಒಂದು ಸೂಪರ್ ಹೀರೋ ಗ್ರೂಪ್ ಅಲ್ಲಿ ಒಂದು ಇನ್ಸಿಡೆಂಟ್ ನಡೆದಿರೋದ್ರಿಂದ ಇವನು ಆ ಗ್ರೂಪ್ ಇಂದ ಆಚೆ ಬಂದ್ಬಿಟ್ಟಿರ್ತಾನೆ. ಇದರಿಂದ ಇವನ್ಗೆ ಸೂಪರ್ ಕ್ರೈಮ್ಲಿಟಿನ ಕೆಲಸ ಕೊಟ್ಟಿರ್ತಾರೆ. ಇವನು ಸರಿಯಾಗಿ ಕೆಲಸ ಮಾಡ್ತಿರೋದ್ರಿಂದಾನೆ ಸೋಫಿಯಾನ ಇವನ್ ಜೊತೆಗೆ ಹಾಕ್ತಾನೆ. ನೀವಿಬ್ರು ಇನ್ಮೇಲೆ ಒಟ್ಟಿಗೆ ಕೆಲಸ ಮಾಡ್ಬೇಕು ಅನ್ಬಿಟ್ಟು. ಇದರಿಂದ ನಮ್ ಹೀರೋನು ಕೂಡ ಸರಿ ಆಯ್ತು ಅಂತ ಒಪ್ಕೊಂಡು ಬಂದ್ಬಿಡ್ತಾನೆ. ಇದೆಲ್ಲ ಆದ್ಮೇಲೆ ಸೋಫಿಯಾನು ಕೂಡ ನಮ್ ಹೀರೋಗೆ ಒಂದು ವಿಷಯನ ಹೇಳ್ತಾಳೆ. ಹೈಸ್ಕೂಲ್ ಅಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ, ನಾವು ಇವಾಗ ಅರ್ಜೆಂಟ್ ಆಗಿ ಅಲ್ಲಿಗೆ ಹೋಗ್ಬೇಕು ಬಾ ಅನ್ಬಿಟ್ಟು ಇಬ್ರು ಕೂಡ ಹೋಗ್ತಾರೆ. ಹೈಸ್ಕೂಲ್ ಅಲ್ಲಿ ನಾವು ನೋಡ್ತೀವಿ ಒಂದು ಹುಡುಗ ತನ್ನ ಕೈಯಾರೆ ಬೆಂಕಿ ಬಿಡ್ತಾ ಅಲ್ಲಿರೋರು ಎಲ್ಲರಿಗೂ ಕೂಡ ಹೆದರಿಸ್ತಾ ಇರ್ತಾನೆ. ಇದೇ ಜಾಗದಲ್ಲಿ ಲಿಲ್ಲಿ ಅನ್ನೋ ಹುಡುಗಿ ಕೂಡ ನಾವು ನೋಡ್ತೀವಿ. ಇವಳಿಗೆ ತುಂಬಾ ಭಯ ಆಗ್ಬಿಟ್ಟು ಅಲ್ಲೇ ಇದ್ದಂತ ಒಂದು ವಾಶ್ರೂಮ್ ಒಳಗಡೆ ಹೋಗಿ ಬಚ್ಚಿಕೊಂಡ್ಬಿಡ್ತಾಳೆ. ಅದಾದ್ಮೇಲೆ ಇವಳ ಒಂದು ಬಾಡಿ ಒಳಗಡೆನು ಕೂಡ ಒಂದು ಪವರ್ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದನ್ನ ಇವಳು ಕೈಲಿ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗ್ತಾ ಇರೋದಿಲ್ಲ, ಅಷ್ಟು ಪವರ್ಫುಲ್ ಆಗಿರುತ್ತೆ. ಇದನ್ನೆಲ್ಲಾನು ಕೂಡ ರೂಢಿ ಅನ್ನೋ ಒಂದು ಹುಡುಗ ನೋಡ್ತಾ ಇರ್ತಾನೆ. ನಮ್ಮ ಹೀರೋನ ಡಿಪಾರ್ಟ್ಮೆಂಟ್ 2 ಟೀಮ್ ಕೂಡ ಆ ಹುಡುಗನ ಹಿಡಿಯೋದಕ್ಕೆ ಎಲ್ಲ ತಯಾರಿಯನ್ನು ಮಾಡ್ಕೋತಾ ಇರ್ತಾರೆ. ಆ ಹುಡುಗ ಅಂತೂ ತುಂಬಾ ಕೋಪದಲ್ಲಿ ಯಾರ್ಯಾರು ಕೈಗೆ ಸಿಗ್ತಾರೋ ಅವರೆಲ್ಲರನ್ನು ಕೂಡ ಸುಟ್ಟಾಕೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ನಮ್ಮ ಹೀರೋ ನೋಡ್ತಾ ಇರ್ತಾನಲ್ಲ, ಇವನು ಕೂಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಅನ್ಬಿಟ್ಟು ಅವನ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಅವನ ಹತ್ರ ಸಮಾಧಾನವಾಗಿ ಮಾತಾಡಕ್ಕೆ ಶುರು ಮಾಡ್ತಾನೆ. ಈ ರೀತಿ ಎಲ್ಲ ಮಾಡಿದ್ರೆ ನಿನ್ ಜೀವನ ಸ್ಪಾಯ್ಲ್ ಆಗಿ ಹೋಗ್ಬಿಡುತ್ತೆ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊ, ಸಮಾಧಾನ ಮಾಡ್ಕೊಂತ ಹಾಗೆ ಅವನ ಸಮಾಧಾನ ಮಾಡ್ತಾ ಇರ್ತಾನೆ. ಅದಾದ್ಮೇಲೆ ಅವ್ನ ಬಾಡಿ ಒಳಗಡೆ ಇರೋಂತ ಪವರ್ ಕೂಡ ಕಮ್ಮಿ ಆಗ್ಬಿಡುತ್ತೆ. ಇದರಿಂದ ಟಕ್ಕನಾಗಿ ಲಾಕ್ ಮಾಡ್ಕೊಂಡ್ಬಿಡ್ತಾನೆ. ಲಾಕ್ ಮಾಡ್ಕೊಂಡಾಗ ಅವನ್ ಜೋಬ್ ಒಳಗಡೆಯಿಂದ 2 ಟ್ಯೂಬ್ ಕೆಳಗಡೆ ಬೀಳುತ್ತೆ. ಅದನ್ನ ಎತ್ಕೋತಾರೆ. ಅದಾದ್ಮೇಲೆ ಸೋಫಿಯಾ ಹೇಳ್ತಾಳೆ, ಈ ಹುಡುಗ ಹೇಳ್ತಾ ಇದೀನಿ ನಿನ್ನೆ ಸುಟ್ಟಾಗಿದ್ರಲ್ಲ ಕ್ಲಬ್, ಅದು ನಾನ್ ಮಾಡಿಲ್ಲ ಅಂತ. ಬಟ್ ಆದ್ರೆ ಅಲ್ಲಿ ಸಿಕ್ಕಿರುವಂತ ಫೈರ್, ಇಲ್ಲಿ ಸಿಕ್ಕಿರುವಂತ ಫೈರ್ ಎರಡು ಕೂಡ ಸೇಮ್ ಆಗಿದೆ, ಏನೋ ಒಂದು ಡಿಫ್ರೆಂಟ್ ಆಗಿ ನಡೀತಾ ಇದೆ ಇಲ್ಲಿ ಅಂತ. ಸರಿ ಏನೇ ಆಗ್ಲಿ ಕಂಡಿ ಹಿಡನೆ ಬಿಡು ಅನ್ಬಿಟ್ಟು ನಮ್ ಹೀರೋ ನಡಿ ಅನ್ಬಿಟ್ಟು ಹೋಗ್ತಾ ಇರ್ತಾನೆ. ಹೋಗ್ತಾ ಇರ್ಬೇಕಾದ್ರೆ ನೋಡ್ತಾನೆ ಲಿಲ್ಲಿನ ಅವ್ರ ತಾಯಿ ಬಂದು ಕರ್ಕೊಂಡು ಹೋಗ್ತಾರೆ. ನಮ್ ಹೀರೋನ್ ಕೂಡ ಮುಂದೆ ಹೋಗ್ತಾ ಒಂದು ಜಾಗದಲ್ಲಿ ಹೇಳ್ಕೊಂಡ್ಬಿಡ್ತಾನೆ, ನಂಗೆ ಸ್ವಲ್ಪ ಕೆಲಸ ಇದೆ, ನೀವು ಹೋಗಿರಿ ಬರ್ತೀನಿ ಅನ್ಬಿಟ್ಟು. ನೆಕ್ಸ್ಟ್ ನಾವು ಇಸ್ಮಾಯಿಲ್ ಅನ್ನೋ ಒಂದು ಹುಡುಗನ ನೋಡ್ತೀವಿ. ಆಕ್ಚುಲಿ ಇವನೇನೆ ಈ ಪವರ್ ಸಿರಮ್ ಟ್ಯೂಬ್ಸ್ ನ ಮಾರ್ತಾ ಇರ್ತಾನೆ. ಈ ಒಂದು ಟ್ಯೂಬ್ ನ ಕಾಲೇಜ್ ಹುಡುಗರು ತಗೊಂಡು ಆ ಟ್ಯೂಬ್ ನ ಓಪನ್ ಮಾಡಿ ಅದ್ರೊಳಗಡೆ ಇರುವಂತ ಸ್ಮೆಲ್ ನ ಇವ್ರ ಬಾಡಿ ಒಳಗಡೆ ಕನ್ಸ್ಯೂಮ್ ಮಾಡಿದಾಗ ಇವ್ರ ಬಾಡಿ ಒಳಗಡೆ ಕೆಲವು ನಿಮಿಷದವರೆಗೂ ಸೂಪರ್ ಪವರ್ ಬರುತ್ತೆ. ಅದನ್ನೆಲ್ಲಾನು ಕೂಡ ಇವರು ಎಂಜಾಯ್ ಮಾಡ್ತಾ ಇರ್ತಾರೆ. ಇದೇ ರೀತಿ ತುಂಬಾ ಸೇಲ್ ಆಗ್ತಾ ಇರುತ್ತೆ ಈ ರೀತಿ ಟ್ಯೂಬ್ಸ್ ಗಳು. ಈ ಕಡೆ ನಮ್ ಹೀರೋ ಒಬ್ಬ ವ್ಯಕ್ತಿ ಮನೆಗೆ ಬರ್ತಾನೆ. ಇವನ ಹೆಸರು ಹೆನ್ರಿ ಅಂತ. ಆಕ್ಚುಲಿ ಹೆನ್ರಿನು ಕೂಡ ಒಬ್ಬ ಸೂಪರ್ ಹೀರೋ ಆಗಿರ್ತಾನೆ. ಪ್ಯಾಕ್ ರಾಯಲ್ ಎಲ್ಲ ಮೆಂಬರ್ ಆಗಿರ್ತಾನೆ. ಈ ಹೆನ್ರಿಗೆ ಸಹಾಯ ಮಾಡ್ಬೇಕು ಅನ್ಬಿಟ್ಟು ನಮ್ ಹೀರೋ ಬಂದ್ಬಿಟ್ಟು ಇವನ್ ಮನೇಲಿ ಏನೇನ್ ಕೆಲಸ ಇದ್ರೆ ಇವ್ನ್ಗೆ ಊಟ ಬೇಕಂದ್ರೆ ಎಲ್ಲಾನು ಕೂಡ ರೆಡಿ ಮಾಡ್ಕೊಡೋದೇ ಇವ್ನ್ ಕೆಲಸ ಆಗಿರುತ್ತೆ. ಇದಾದ್ಮೇಲೆ ಹೆನ್ರಿ ಹತ್ರ ಕೇಳ್ತಾನೆ,
ನನಗೆ ಒಬ್ಬ ಸೂಪರ್ ಹ್ಯೂಮನ್ ಡೀಟೇಲ್ಸ್ ಬೇಕು. ಅವನ್ಗೆ ಯಾವ ರೀತಿ ಪವರ್ ಇದೆ ಅಂದ್ರೆ ಅವನು ತನ್ನ ಕೈಯಿಂದ ಬೆಂಕಿ ಬಿಡ್ತಾನೆ ಒಂದು 6 ಅಡಿವರೆಗೂ. ಇವನ್ ಬಗ್ಗೆ ನಿನ್ನ ಹತ್ರ ಏನೋ ಡೀಟೇಲ್ಸ್ ಇದೆಯಾ ಅಂದಾಗ ಅದಕ್ಕೆ ಹೆನ್ರಿನು ಕೂಡ ತನ್ನ ಕಂಪ್ಯೂಟರ್ ನ ತೆಗಿತಾನೆ. ತೆಗೆದ್ಬಿಟ್ಟು ನೋಡ್ತಿರ್ಬೇಕಾದ್ರೆ ಆ ತರ ಪವರ್ ಇರೋಂತ ಒಬ್ಬ ವ್ಯಕ್ತಿ ಇರ್ತಾನೆ. ಅವನ ಹೆಸರೇ ಬಸಾರೋ. ಈ ಬಸಾರೋ ಮೇಲೆ ತುಂಬಾ ಕೇಸಸ್ ಗಳಿರುತ್ತೆ. ಇವನಿಗೆ ಮಾತ್ರ ಆ ತರ ಒಂದು ಪವರ್ ಇರುತ್ತೆ, ತನ್ನ ಕೈಯಿಂದ ಬೆಂಕಿ ಬಿಡುವಂತ ಪವರ್. ಇದನ್ನೆಲ್ಲಾನು ಕೂಡ ನಮ್ಮ ಹೀರೋಗೆ ಹೇಳ್ತಾನೆ ಹೆನ್ರಿ. ಮತ್ತೆ ಹೆನ್ರಿಗೆ ಯಾವ ರೀತಿ ಪವರ್ ಇರುತ್ತಪ್ಪ ಅಂದ್ರೆ ಅವನು ಪೋರ್ಟಲ್ ಆಗ್ಬೋದು ಒಂದ್ ಜಾಗದಿಂದ ಒಂದ್ ಜಾಗಕ್ಕೆ. ನೆಕ್ಸ್ಟ್ ಈ ಪೊಲೀಸ್ ಆಫೀಸರ್ಗೆ ಎಲ್ಲರಿಗೂ ಕೂಡ ಆ ಕ್ಲಬ್ ಹೇಗ್ ಸುಟ್ಟಾಯ್ತು ಅನ್ನೋ ಒಂದು ಫುಟೇಜ್ ಸಿಗುತ್ತೆ. ಆ ಜಾಗದಲ್ಲಿ ನೋಡ್ತಿದ್ದಂಗೆ ಬೆಂಕಿ ಬೊಗ್ಗನ ಗತ್ಕೊಂಡ್ಬಿಡುತ್ತೆ. ಇದು ಬಿಟ್ರೆ ಬೇರೆ ಏನು ನಮ್ಮ ಹತ್ರ ಪ್ರೂಫ್ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅವಾಗ ನಮ್ಮ ಹೀರೋನು ಕೂಡ ಹೇಳ್ತಾನೆ ಈ ರೀತಿ ಕೈಯಿಂದ ಬೆಂಕಿನ ಬಿಡುವಂತ ಪವರ್ ಇದ್ದಿದ್ದು ಒಬ್ಬಂಗೆನೆ, ಅದು ಬಸಾರೋ. ಬಟ್ ಆದ್ರೆ ಅವನು ಇವಾಗ ಕಾಣ್ತಾ ಇಲ್ಲ ಅಂತ. ಚಾರ್ಮೌಂಟ್ ಕೂಡ ಹಾಗಿದ್ರೆ ಬಸಾರನ್ನ ಹುಡುಕಿ ಅವನು ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಅವನ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಗೊತ್ತಾಗುತ್ತೆ ಅನ್ಬಿಟ್ಟು ಹೇಳ್ತಾನೆ. ಮತ್ತೆ ನಮ್ ಹೀರೋಗೆ ಹೆನ್ರಿ ಫೋನ್ ಮಾಡಿ ಹೇಳ್ತಾನೆ ಬಸಾರ ಒಂದು ಕ್ರೈಮ್ ನ ಮಾಡಿ ಜೈಲ್ಗೆ ಹೋಗಿರ್ತಾನೆ. ಅಲ್ಲಿಂದ ರಿಲೀಸ್ ಆದ್ಮೇಲೆ ಅವನು ಒಂದು ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಾ ಕೆಲಿಸ್ಟಾ ಹತ್ರ ಟ್ರೀಟ್ಮೆಂಟ್ ನ ತಗೋತಾ ಇರ್ತಾನೆ, ಒಂದು ರಿಹ್ಯಾಬ್ ಸೆಂಟರ್ ಅಲ್ಲಿ. ಇದರಿಂದ ನೀನ್ ಅವಳ ಹತ್ರ ಹೋಗು, ಏನಾರ ವಿಷಯ ಗೊತ್ತಾಗುತ್ತೆ ಅವನ ಬಗ್ಗೆ ಅಂತ ಹೇಳ್ತಾನೆ. ಇದರಿಂದ ಇವನು ಕೂಡ ಕೆಲಿಸ್ಟಾ ಹತ್ರ ಹೋಗಕ್ಕೆ ಶುರು ಮಾಡ್ತಾನೆ. ಆಕ್ಚುಲಿ ಕೆಲಿಸ್ಟಾನು ಕೂಡ ಪ್ಯಾಕ್ ರಾಯಲ್ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ, ಒಂದು ಸೂಪರ್ ಹೀರೋ. ಅವಳು ಕೂಡ ಇವಳಿಗೆ ಯಾವ ಪವರ್ ಇರುತ್ತಪ್ಪ ಅಂದ್ರೆ ಕೆಲವು ಫ್ಯೂ ಸೆಕೆಂಡ್ಸ್ ಫ್ಯೂಚರ್ ನ ನೋಡುವಂತ ಒಂದು ಪವರ್ ಇರುತ್ತೆ. ಆಗ ಅದೇ ಜಾಗಕ್ಕೆ ನಮ್ ಹೀರೋ ಕೂಡ ಬರ್ತಾನೆ. ಬಂದ್ಬಿಟ್ಟು ಬಸಾರ ಅನ್ನೋ ಒಬ್ಬ ವ್ಯಕ್ತಿ ನಿನ್ನ ಹತ್ರ ಟ್ರೀಟ್ಮೆಂಟ್ ತಗೋತಿದ್ದ, ಅವನ ಬಗ್ಗೆ ಏನಾದ್ರು ನಿನ್ಗೆ ಗೊತ್ತಿದ್ರೆ ನಮ್ಗೆ ಹೆಲ್ಪ್ ಮಾಡು ಅಂತ ಕೇಳ್ತಾನೆ. ಅದಕ್ಕೆ ಅವಳು ಕೂಡ ಹೌದು ಅವ್ನು ನನ್ನ ಹತ್ರ ಟ್ರೀಟ್ಮೆಂಟ್ ತಗೋತಿದ್ದ, ಬಟ್ ಆದ್ರೆ ಇವಾಗ ಅವ್ನು ಎಲ್ಲ ಹೋಗಿದ್ದಾನೆ ಅಂತ ನನಗೆ ಗೊತ್ತಿಲ್ಲ. ನನ್ ಕೆಲಸ ಬಿಟ್ಬಿಟ್ಟು ಇವಾಗ ನಿಂಗೆ ಸಹಾಯ ಮಾಡ್ಕೊಂಡು ಕುತ್ಕೊಳಕ್ ಆಗೋದಿಲ್ಲ, ಇಲ್ಲಿಂದ ಹೊರಟೋಗ್ಬಿಡು ಅಂತ ಇವನ್ಗೆ ಸಹಾಯನ ಮಾಡೋದಿಲ್ಲ. ಇದರಿಂದ ಇವನು ಕೂಡ ಸರಿ ಆಯ್ತು ಅಂತ ಬಂದ್ಬಿಡ್ತಾನೆ. ನೆಕ್ಸ್ಟ್ ಒಬ್ಬ ಡಾಕ್ಟರ್ ನಮ್ ಹೀರೋಯಿನ್ ಒಂದು ಲ್ಯಾಬ್ ಗೆ ಕರ್ಕೊಂಡ್ ಬರ್ತಾನೆ. ಆ ಜಾಗದಲ್ಲಿ ಒಂದು ಸುಟ್ಟೋಗಿರುವಂತ ಒಂದು ಬಾಡಿ ಇರುತ್ತೆ. ಈ ಬಾಡಿ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳನ್ನ ಹೇಳ್ತಾನೆ. ಅದೇನಪ್ಪಾ ಅಂದ್ರೆ ಈ ಪವರ್ ಸಿರಮ್ ಟ್ಯೂಬ್ಸ್ ಇದೆಯಲ್ಲ ಅದನ್ನ ಸಬ್ಸ್ಟೆನ್ಸ್ ಅಂತ ಕರೀತಾರೆ. ಆ ಸಬ್ಸ್ಟೆನ್ಸ್ ನ ಒಂದು ಸ್ಯಾಂಪಲ್ ಇವನ್ ಬಾಡಿ ಒಳಗಡೆ ಸಿಕ್ಕಿರುತ್ತೆ. ಅದಾದ್ಮೇಲೆ ಗೊತ್ತಾಗುತ್ತೆ ಇವ್ರುಗಳಿಗೆ ಇವನ್ ಬಾಡಿ ಒಳಗಡೆ ಅಂತ ಬ್ಲಡ್ ನ ತೆಗೆದ್ಬಿಟ್ಟು ಎಕ್ಸ್ಟ್ರಾಕ್ಟ್ ಮಾಡಿ ಆ ಒಂದು ಸಬ್ಸ್ಟೆನ್ಸ್ ನ ಕಂಡಿಡಿದಿದ್ದಾರೆ ಅಂತ. ಮತ್ತೆ ನಮ್ ಹೀರೋ ಒಂದ್ ಕತ್ ಮೇಲೆ ಒಂದು ಟ್ಯಾಟೂ ಇರುತ್ತೆ. ಆ ಟ್ಯಾಟೂದ ಫೋಟೋ ತೆಗೆದ್ಬಿಟ್ಟು ಹೆನ್ರಿಗೆ ಕಳಿಸ್ತಾನೆ. ಕಳ್ಸಾದ್ಮೇಲೆ ಕನ್ಫರ್ಮ್ ಆಗೋಗ್ಬಿಡುತ್ತೆ ಇವನೇ ಬಸಾರು ಅಂತ. ಮತ್ತೆ ರೂಡಿನ ಒಬ್ಬ ಹುಡುಗ ಇರ್ತಾನಲ್ಲ ಅವನು ಒಬ್ಬ ವ್ಯಕ್ತಿ ಹತ್ರ ಬರ್ತಾನೆ. ಇವನ ಹೆಸರು ನಾಜಾ ಅಂತ. ಆಕ್ಚುಲಿ ಇವನೇ ಈ ಸಬ್ಸ್ಟೆನ್ಸ್ ನೆಲ್ಲ ಕಂಡಿಡಿದಿರೋದು. ಇವನ ಹತ್ರ ಬಂದ್ಬಿಟ್ಟು ಆ ಲಿಲ್ಲಿ ಅನ್ನೋ ಹುಡುಗಿ ಹತ್ರ ಯಾವ ರೀತಿ ಪವರ್ ಇದೆ ಅನ್ನೋದನ್ನ ಹೇಳ್ತಾನೆ. ಇದರಿಂದ ನಾಜಾನು ಕೂಡ ಆ ಹುಡುಗಿ ಮೇಲೆ ಒಂದು ಕಣ್ಣ ಇಟ್ಟಿರೋ ಹಾಗೂ ಈಗ ಮಾಡಿ ಆ ಹುಡುಗಿನ ಇಲ್ಲಿಗೆ ಬರೋ ರೀತಿ ಮಾಡು ಅಂತ. ಸರಿ ಆಯ್ತು ಅಂದ್ಬಿಟ್ಟು ಇವನು ಕೂಡ ಆ ಹುಡುಗಿನ ಫ್ರೆಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಮತ್ತೆ ಆ ಹುಡುಗಿ ಹತ್ರ ಹೋಗ್ಬಿಟ್ಟು ಆ ಹುಡುಗಿ ಹತ್ರ ಹೀಗೆ ಮಾತಾಡ್ತಾ ನೀನು ಯಾವ್ದೋ ಒಂದು ತೊಂದರೆಯಿಂದ ಪಾಳೋಗ್ತಾ ಇದೀಯಾ, ನಾನು ನಂಬರ್ ಕೊಡ್ತೀನಿ ನಿನ್ಗೆ, ಆ ಜಾಗಕ್ಕೆ ನೀನು ಹೋಗು, ಅವ್ರು ನಿಂಗೆ ಸಹಾಯ ಮಾಡ್ತಾರೆ, ಒಂದು ನಂಬರ್ ನ ಕೊಡ್ತಾನೆ. ನೆಕ್ಸ್ಟ್ ನಮ್ ಹೀರೋ ಈ ಒಂದು ಇನ್ವೆಸ್ಟಿಗೇಷನ್ ಡಾಕ್ಯುಮೆಂಟ್ಸ್ ನ ನೋಡ್ತಿರ್ಬೇಕಾದ್ರೆ ಒಂದು ಹುಡುಗನ ಕೈಯಲ್ಲಿ ಬೆಂಕಿ ಹತ್ಕೊಂಡಿರುತ್ತೆ. ಇದರಿಂದ ಡೌಟ್ ಬರುತ್ತೆ. ಸೋಫಿಯಾಗೆ ಕಾಲ್ ಮಾಡ್ಬಿಟ್ಟು ಆ ಜಾಗದಲ್ಲಿ ಎಷ್ಟು ಜನಕ್ಕೆ ಗಾಯ ಆಗಿತ್ತು ಅಂತ ಕೇಳ್ತಾನೆ. ಇದರಿಂದ ಅವಳು ಕೂಡ 5 ಜನ ಅಂತ ಹೇಳ್ತಾಳೆ. ಆದ್ರೆ ವಿಡಿಯೋದಲ್ಲಿ 6 ಜನ ಇರ್ತಾರೆ. ಇನ್ನೊಬ್ಬ ಎಲ್ಲೋದ, ಯಾವ ಕಡೆ ಟ್ರೀಟ್ಮೆಂಟ್ ತಗೋತಾ ಇದ್ದಾನೆ ಅಂತ ಅವನ ಮೇಲೆ ಡೌಟ್ ಬರುತ್ತೆ. ಅವನ ಬಗ್ಗೆ ವಿಷಯ ತಿಳ್ಕೊಂಡು ಅವನು ಯಾವ ಜಾಗದಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಇದರಿಂದ ಆ ಜಾಗಕ್ಕೆ ಹೋಗ್ತಾರೆ. ಅವನ ಹತ್ರ ಬಂದ್ಬಿಟ್ಟು ಇದನ್ನೆಲ್ಲಾನು ಕೂಡ ಯಾರು ಮಾಡ್ತಾ ಇದಾರೆ ಹೇಳು, ಈ ಸಿರಮ್ನೆಲ್ಲ ನಿಮ್ಗೆ ಯಾರು ಸಪ್ಲೈ ಮಾಡ್ತಾ ಇದಾರೆ ಹೇಳು ಅಂದ್ರೆ ಅವ್ನು ಏನು ಕೂಡ ಹೇಳ್ತಾನೆ ಇರೋದಿಲ್ಲ. ಆವಾಗ ಸೋಫಿಯಾ ಒಂದು ಐಡಿಯಾನ ಉಪಯೋಗಿಸ್ತಾಳೆ. ಇವನ್ಗೆ ಗೊತ್ತಿಲ್ಲ ಅನ್ಸುತ್ತೆ ಆ ಒಂದು ಸಿರಮ್ ಇಂದ ಸೈಡ್ ಎಫೆಕ್ಟ್ ತುಂಬಾನೇ ಇದೆ. ನಿನಗೆ 24 hours ಅಲ್ಲಿ ಒಂದು ಆಂಟಿಡ್ಯೂಟ್ ಏನಾದ್ರು ನಿಂಗೆ ಕೊಡ್ಲಿಲ್ಲ ಅಂದ್ರೆ ನೀನು ಸತ್ತೋಗ್ತೀಯ ಅಂತ ಹೆದರಿಸ್ತಾಳೆ. ಇದರಿಂದ ಅವನು ಕೂಡ ಭಯ ಪಡ್ಕೊಂಡು ಎಲ್ಲಾನು ಕೂಡ ಹೇಳ್ಬಿಡ್ತಾನೆ. ಅದು ಎಲ್ಲಿ ತಯಾರಿ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ಇದನ್ನ ನಮ್ ಕಾಲೇಜ್ ಪಕ್ಕದಲ್ಲಿ ಒಬ್ಬ ಮಾರ್ತಿದ್ದ, ಅವನೇ ಇಸ್ಮಾಯಿಲ್ ಹತ್ರನೇ ನಾವು ಇದನ್ನ ಪರ್ಚೇಸ್ ಮಾಡ್ತಿದ್ದು ಅಂತ. ಅವನು ಎಲ್ಲಿದ್ದಾನೆ ಅಂತ ಕೇಳಿದಾಗ ಅವನು ಬ್ಲೂ ಬೇರ್ ಟವರ್ ಅಲ್ಲಿ ಇರ್ತಾನೆ, ಅದೇ ಜಾಗದಲ್ಲಿ ಅವನು ಮಾರೋದು ಅಂತ. ಇದರಿಂದ ಅವನ್ನ ಹುಡ್ಕೊಂಡು ಹೊರಡ್ತಾರೆ. ಈ ಕಡೆ ನಾಜಾ ಇರ್ತಾನಲ್ಲ ಅವ್ನ ಟೀಮ್ಗೆ ಹಾಕೊಂಡು ಸರಿಯಾಗಿ ಬೈತಾ ಇರ್ತಾನೆ. ಯಾಕಪ್ಪ ಅಂದ್ರೆ ಸ್ವಲ್ಪ ಸ್ಟಾಕ್ ಗಳು ಕಾಣೆ ಆಗ್ಬಿಟ್ಟಿರ್ತವೆ, ಮತ್ತೆ ಇಸ್ಮಾಯಿಲ್ ಕೂಡ ಕರೆಕ್ಟ್ ಆಗಿ ಸಿಗ್ತಾ ಇರೋದಿಲ್ಲ. ಇದರಿಂದ ಅವನೇನಾದ್ರು ನಮ್ಗೆ ಮೋಸ ಮಾಡ್ತಾ ಇದ್ದಾನೆ ಅಂತ ಅನ್ಬಿಟ್ಟು ಇಸ್ಮಾಯಿಲ್ ಹುಡ್ಕೋದಕ್ಕೆ ಎಲ್ಲಾರನು ಕೂಡ ಕಳಿಸ್ತಾನೆ. ಮತ್ತೆ ನಮ್ ಹೀರೋ ಇಸ್ಮಾಯಿಲ್ ನ ಹಿಡಿಯೋಣ ಅನ್ಬಿಟ್ಟು ಅವನ ಟೀಮ್ ನ ಕರ್ಕೊಂಡು ಇಸ್ಮಾಯಿಲ್ ನ ಹಿಡಿಯೋದಕ್ಕೆ ಅಂತ ಬರ್ತಾರೆ. ಆದ್ರೆ ಇದು ಇಸ್ಮಾಯಿಲ್ ಗೆ ಗೊತ್ತಾಗ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಇವ್ರುಗಳು ಕೂಡ ಅವನ್ನ ಫಾಲೋ ಮಾಡ್ಕೊಂಡು ಅವನ ಹಿಂದೆನೆ ಹೋಗ್ತಾರೆ. ಆದ್ರೆ ಅವನು ಒಂದು ಸ್ಟೋರ್ ನಲ್ಲಿ ಹೋಗಿ ಔಚಿಕೊಂಡ್ಬಿಡ್ತಾನೆ. ಈ ವಿಷಯ ನಮ್ ಹೀರೋ ಗೊತ್ತಾಗಿ ಆ ಒಂದು ಸ್ಟೋರ್ ಒಳಗಡೆ ಬರ್ತಾನೆ. ಸೋಫಿಯಾನು ಕೂಡ ಅದೇ ಸ್ಟೋರ್ ಒಳಗಡೆ ಬರ್ತಾರೆ. ಸೋಫಿಯಾ ಒಂದು ಗನ್ನ ತಗೊಂಡು ಅವನ್ನ ಕ್ಯಾಚ್ ಮಾಡೋಕ್ಕಿಂತ ನೋಡಿದಾಗ ಅವ್ನು ಇನ್ನೇನ್ ತನ್ನ ಕೈಯಿಂದ ಬೆಂಕಿನ ಬಿಡ್ಬೇಕು ಅನ್ನೋ ಅಷ್ಟರಲ್ಲಿ ಅಲ್ಲಿ ನಮ್ ಹೀರೋ ಬಂದ್ಬಿಟ್ಟು ಸೂಪರ್ ಆಗಿ ಅವ್ನಿಗೆ ಹೊಡೆದಾಕ್ಬಿಟ್ಟು ಲಾಕ್ ಮಾಡಿ ಇನ್ವೆಸ್ಟಿಗೇಷನ್ ಗೆ ಅಂತ ಕುಂಡಿಸ್ತಾರೆ. ಆದ್ರೆ ಇಸ್ಮಾಯಿಲ್ ಏನು ಕೂಡ ಹೇಳ್ತಾ ಇರೋದಿಲ್ಲ. ಯಾರೆಷ್ಟೇ ಹೊಡೆದ್ರು ಕೂಡ ಸಬ್ಸ್ಟೆನ್ಸ್ ಎಲ್ಲಿಂದ ಬಂತು ಹೇಗ್ ಬಂತು ಅಂತ ಒಂಚೂರು ಕೂಡ ಬಾಯೇ ಬಿಡ್ತಾ ಇರೋದಿಲ್ಲ. ನಮ್ ಹೀರೋಗೂ ಕೂಡ ಡ್ಯೂಟಿ ಮಾಡಿ ತುಂಬಾ ಹೊಟ್ಟೆ ಹಸ್ತಿರುತ್ತೆ. ಒಂದು ರೆಸ್ಟೋರೆಂಟ್ ಗೆ ಬರ್ತಾನೆ ಊಟನ ತಗೊಳ್ಳೋಣ ಅನ್ಬಿಟ್ಟು.
ಆವಾಗ ಹೆನ್ರಿಕ್ ಕಾಲ್ ಮಾಡ್ತಾನೆ. ಈ ಬಸಾರೋ ಸತ್ತೋಗಿರೋ ವಿಷಯ ನನಗೆ ಗೊತ್ತಾಗಿದೆ, ಬಟ್ ಆದ್ರೆ ಇವನ್ ತರನೇ ತುಂಬಾ ವ್ಯಕ್ತಿಗಳಿದ್ದಾರೆ ಅಂತ. ನಮ್ ಹೀರೋನ್ ಕೂಡ ಇನ್ನು ಯಾರ್ಯಾರು ಇದ್ದಾರೆ ಅಂದಾಗ ಅದ್ರಲ್ಲಿ ನಂಗೆ ಒಬ್ಬ ವ್ಯಕ್ತಿ ಗೊತ್ತು, ಅವನ ಹೆಸರೇ ಎಕ್ಲಿಪ್ಸ್ ಅಂತ. ನಾವು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಲ್ಲ, ಒಬ್ಬ ಜಾದೂಗಾರ ಅಂತ, ಅವನೇ ಇವನಾಗಿರ್ತಾನೆ. ಇವನ್ಗೆ ಯಾವ ಪವರ್ ಇದೆಯಪ್ಪ ಅಂದ್ರೆ ತನ್ನ ಒಂದು ಆಪೋಸಿಟ್ ಇರುವಂತ ವ್ಯಕ್ತಿಯ ದೃಷ್ಟಿನ ಕಿತ್ಕೊಳ್ಳುವಂತ ಒಂದು ಪವರ್ ಇರುತ್ತೆ. ಬಟ್ ಆದ್ರೆ ಈ ಎಕ್ಲಿಪ್ಸ್ ಅವನು ಕೂಡ ಒಂದು ವೀಕ್ ಇಂದ ಕಾಣ್ತಾ ಇರೋದಿಲ್ಲ. ಆಗ ಸಡನ್ ಆಗಿ ನಮ್ ಹೀರೋ ನೋಡ್ತಾನೆ, ಅಕ್ಕಪಕ್ಕದ ಜನರೆಲ್ಲ ತುಂಬಾನೇ ಓಡ್ ಬರ್ತಾ ಇರ್ತಾರೆ. ಯಾಕಪ್ಪ ಅಂದ್ರೆ ನಮ್ ಹೀರೋನ ಡಿಪಾರ್ಟ್ಮೆಂಟ್ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಆಗ್ಬಿಟ್ಟಿರುತ್ತೆ. ಯಾಕಪ್ಪ ಅಂದ್ರೆ ಇಸ್ಮೈಲ್ ನ ಕರ್ಕೊಂಡು ಹೋಗೋದಿಕ್ಕೆ ಅಂತ ಬಂದಿರ್ತಾರೆ ಯಾರುಗಳು, ನಾಜಾ ಕಡೆಯವರು. ನಮ್ ಹೀರೋನು ಕೂಡ ಅವ್ನ ಡಿಪಾರ್ಟ್ಮೆಂಟ್ ಒಳಗಡೆ ಬಂದ್ ನೋಡ್ತಾನೆ, ಅಲ್ಲಿ ಕೆಲಸ ಮಾಡುವಂತ ಎಲ್ಲಾ ಪೊಲೀಸ್ ಆಫೀಸರ್ ದೃಷ್ಟಿ ಕೂಡ ಹೋಗ್ಬಿಟ್ಟಿರುತ್ತೆ. ಇವನು ಕೂಡ ತನ್ನ ಗನ್ನ ತಗೊಂಡು ಯಾರು ಅಟ್ಯಾಕ್ ಮಾಡ್ತಾ ಇರ್ಬೋದು ಅಂದ್ಬಿಟ್ಟು ಅವ್ರನ್ನ ಹಿಡಿಯೋದಕ್ಕೆ ಅಂತ ಹೋಗ್ತಾ ಇರ್ತಾನೆ. ಅವಾಗ ನಮ್ ಹೀರೋ ನೋಡ್ತಾನೆ, ಸೋಫಿಯಾ ಆ ವ್ಯಕ್ತಿನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರೋದನ್ನ. ಇದರಿಂದ ಇವಳಿಗೇನಾರ ಆಗ್ಬಿಡುತ್ತೆ ಅಂದ್ಬಿಟ್ಟು ತಡೆಯೋಕ್ಕಿಂತ ಹೋದಾಗ ಆಗ ಸಡನ್ ಆಗಿ ಸೋಫಿಯಾನ ಆ ವ್ಯಕ್ತಿ ಹಿಡ್ಕೊಂಡು ಇವಳನ್ನ 3rd ಫ್ಲೋರ್ ಇಂದ ಕೆಳಗಡೆಗೆ ತಳ್ಳಿಬಿಡ್ತಾನೆ. ತಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಸೋಫಿಯಾನು ಕೂಡ ಆ ಜಾಗದಿಂದ ಬೀಳ್ತಿರ್ಬೇಕಾದ್ರೆ ನಮ್ ಹೀರೋನು ಕೂಡ ಹಿಡಿಯೋದಕ್ಕೆ ಟ್ರೈ ಮಾಡ್ತಾನೆ, ಬಟ್ ಆದ್ರೆ ಆಗೋದಿಲ್ಲ. ಬಟ್ ಆದ್ರೆ ಸೋಫಿಯಾ ಗಾಳಿಲಿ ತೇಲಾಡ್ತಾ ಇರ್ತಾಳೆ. ಅಂದ್ರೆ ನಮ್ ಹೀರೋಗೆ ಒಂದು ಸೂಪರ್ ಪವರ್ ಇದೆ. ಅವ್ನ ಪವರ್ ನ ಯೂಸ್ ಮಾಡ್ಬಿಟ್ಟು ಸೋಫಿಯಾನ ಕಂಟ್ರೋಲ್ ಮಾಡಿರ್ತಾನೆ, ಕೆಳಗಡೆ ಬೀಳ್ದೇ ಇರೋ ರೀತಿ. ಅವನು ಕೆಳಗಡೆ ಬಂದ್ಬಿಟ್ಟು ಸೋಫಿಯಾನ ಕ್ಲೀನ್ ಆಗಿ ಲ್ಯಾಂಡ್ ಮಾಡಿಸ್ಕೊತಾನೆ. ಇದನ್ನೆಲ್ಲಾನು ಕೂಡ ಇಸ್ಮೈಲ್ ನೋಡ್ತಾ ಇರ್ತಾನೆ. ಮತ್ತೆ ಬಂದಂತ ವ್ಯಕ್ತಿ ಇವನ್ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನಮ್ ಹೀರೋಗೆ ಇರೋದು ಇದೇ ಪವರ್. ಯಾವ ವಸ್ತುನ ಬೇಕಾದ್ರೆ ಅವನು ಕಂಟ್ರೋಲ್ ಮಾಡಬಹುದು. ಇಲ್ಲಿಂದ ಸೀನು ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ನಮ್ ಹೀರೋ ಹೇಗೆ ಈ ಪ್ಯಾಕ್ ರಾಯಲ್ ಸೂಪರ್ ಹೀರೋ ಟೀಮ್ ಗೆ ಸೇರ್ಕೊಂಡ ಅಂತ. ನಮ್ ಹೀರೋ ಒಂದು ಕ್ರಿಮಿನಲ್ ನ ಹಿಡಿಬೇಕಾದ್ರೆ ಅವ್ನಿಗೆ ಗೊತ್ತಿಲ್ದೇನೆ ಅವ್ನ ಪವರ್ ಆಕ್ಟಿವೇಟ್ ಆಗ್ಬಿಟ್ಟಿರುತ್ತೆ. ಇವನ್ ಪವರ್ ಆಕ್ಟಿವೇಟ್ ಆಗಿರೋದನ್ನ ಈ ಸೂಪರ್ ಹೀರೋಗಳನ್ನ ನೋಡಿ ಇವನ್ನ ಟೀಮ್ ಗೆ ಹಾಕೊಂಡಿರ್ತಾರೆ. ಇಸ್ಮೈಲ್ ಕರ್ಕೊಂಡು ನಾಜಾ ಹತ್ರ ಬರ್ತಾರೆ. ನಾಜಾ ಹತ್ರ ಇಸ್ಮೈಲು, ನಾನೇನು ನಿಮ್ಗೆ ಮೋಸ ಮಾಡ್ತಿರ್ಲಿಲ್ಲ, ನಾನು ಶೇರ್ ನ ಹಂಚ್ಕೊಳಕ್ ಇಷ್ಟ ಪಡ್ತಿರ್ಲಿಲ್ಲ ಅಷ್ಟೇ, ಇದರಿಂದ ನಾನು ಕಾರಣೆಯಾಗಿದ್ದೆ ಅಂತ. ಮತ್ತೆ ನಾಜಾಗೆ ನಮ್ ಹೀರೋ ಬಗ್ಗೆನು ಕೂಡ ಹೇಳ್ತಾನೆ. ಅವನಿಗೆ ಒಂದು ಸೂಪರ್ ಪವರ್ ಇದೆ, ಅವನು ಏನು ಬೇಕಾದ್ರೂ ಕೂಡ ಗಾಳಿಲಿ ತೇಲಾಡಿಸಬಹುದು ಅಂತ. ಆದ್ರೂ ಕೂಡ ನಾಜಾ ಇವನ್ನ ಸುಮ್ನೆ ಬಿಡೋದಿಲ್ಲ. ಇವನ್ಗೆ ಮೋಸ ಮಾಡಿರೋದ್ರಿಂದ ಇವನ್ನ ಅಲ್ಲೇ ಸಾಯಿಸಾಕ್ಬಿಡ್ತಾನೆ. ಸಾಯಿಸಾಕ್ಬಿಟ್ಟು ನಮ್ ಹೀರೋ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ರೂಬಿಗೆ ಹೇಳ್ತಾನೆ. ಈ ಕಡೆ ಕ್ಯಾಲಿಸ್ಟಾ ಅಲೆಕ್ಸ್ ನ ಕೇಳ್ತಾಳೆ, ಎಲ್ಲಿ ನಿನ್ ಇಬ್ರು ಫ್ರೆಂಡ್ಸ್ ಟ್ರೈನಿಂಗ್ ಬಂದಿರುವಲ್ಲ ಎಲ್ಲೋದ್ರು ಅಂದಾಗ ಅಲೆಕ್ಸ್ ಕೂಡ ಅವ್ರ ಯಾವ್ದೋ ಒಂದು ಸಬ್ಸ್ಟೆನ್ಸ್ ಬರುತ್ತಲ್ಲ ಅದನ್ನ ಟ್ರೈ ಮಾಡೋದಕ್ಕೆ ಹೇಳ್ದೆ ಕೇಳ್ದೆ ಹೊಂಟೋಗ್ಬಿಟ್ಟಿದ್ದಾರೆ ಅಂತ. ಇದರಿಂದ ಇವ್ರುಗಳು ಅದಕ್ಕೆ ಬಲಿ ಆಗ್ಬಾರ್ದು ಅಂದ್ಬಿಟ್ಟು ಅವ್ರಿಬ್ರನ್ನ ಹುಡ್ಕೊಂಡು ಬರ್ತಾಳೆ. ಬರ್ತಿರ್ಬೇಕಾದ್ರೆ ಅವ್ರಿಬ್ರು ಸೈಕಲ್ ಇವಳಿಗೆ ಸಿಗುತ್ತೆ. ಅವಾಗ ಇವಳಿಗೆ ಒಂದು ಸೆಕೆಂಡ್ ಫ್ಯೂಚರ್ ಕಾಣಿಸುತ್ತೆ. ಅದೇನಪ್ಪಾ ಅಂದ್ರೆ ಅವರಿಬ್ರುಗಳು ಕೂಡ ಆ ಒಂದು ಸಬ್ಸ್ಟೆನ್ಸ್ ನ ತಗೊಂಡು ಸತ್ತೋಗಿರೋ ರೀತಿ. ಇದರಿಂದ ಇದನ್ನ ತಡೆಯೋದಕ್ಕೆ ತುಂಬಾ ವೇಗವಾಗಿ ಬರ್ತಾಳೆ. ಈ ಕಡೆ ಅದೇ ಇಬ್ರು ಹುಡುಗರು ಒಬ್ಬನ ಹತ್ರ ಆ ಒಂದು ಸಬ್ಸ್ಟೆನ್ಸ್ ನ ಪರ್ಚೇಸ್ ಮಾಡಿರ್ತಾರೆ. ಇದೊಂದು ಹೊಸ ಫಾರ್ಮುಲಾ ಆಗಿರುತ್ತೆ. ಇವ್ರುಗಳು ಕೂಡ ಅದನ್ನ ಸ್ಪೆಲ್ ಮಾಡಿದಾಗ ಇವ್ರುಗಳಿಗೆ ಅದು ಓವರ್ ಡೋಸ್ ಆಗ್ಬಿಟ್ಟು ಇವರಿಬ್ರು ಕೂಡ ಅಲ್ಲೇ ಸತ್ತೋಗ್ಬಿಡ್ತಾರೆ. ಈ ವಿಷಯ ನ್ಯೂಸ್ ಅಲ್ಲಿ ಎಲ್ಲಾ ಕಡೆ ಹಬ್ಬಿಡುತ್ತೆ. ಮತ್ತೆ ಲಿಲ್ಲಿನ ತಾಯಿ ನಮ್ ಹೀರೋ ಹತ್ರ ಬಂದ್ಬಿಟ್ಟು ಲಿಲ್ಲಿ ಬೆಳಗಿಂದ ಕಾಣ್ತಾ ಇಲ್ಲ ಅಂದಾಗ ಅವಳನ್ನ ಹುಡುಕ್ಬೇಕು ಅಂದ್ಬಿಟ್ಟು ಲಿಲ್ಲಿನ ಮನೆಗೆ ಬರೋಕೆ ಶುರು ಮಾಡ್ತಾನೆ. ಆದ್ರೆ ಲಿಲ್ಲಿ ಎಲ್ಲೋಗಿರ್ತಾಳೆ ಅಂದ್ರೆ ನಾಜಾ ಹತ್ರ ಬಂದಿರ್ತಾಳೆ. ಇಲ್ಲಿ ನಾಜಾ ಅವಳ ಬ್ಲಡ್ ನೆಲ್ಲ ಆಚೆ ತೆಗೆದಿರ್ತಾನೆ. ಯಾಕಪ್ಪ ಅಂದ್ರೆ ಇವಳ ಒಳಗಡೆ ಇರುವಂತ ಪವರ್ ನ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಅನ್ಬಿಟ್ಟು. ಗ್ಯಾರಿ ಲಿಲ್ಲಿ ಮನೆಗೆ ಬಂದಾಗ ಅದೇ ಜಾಗದಲ್ಲಿ ಕ್ಯಾಲಿಸ್ಟಾನು ಕೂಡ ಅಲ್ಲೇ ಇರ್ತಾಳೆ. ಅವಾಗ ಕ್ಯಾಲಿಸ್ಟಾನು ಕೂಡ ಹೇಳ್ತಾಳೆ, ಅವ್ರನ್ನ ಒಂದು ಹೊಸ ಫಾರ್ಮುಲಾನ ನನ್ನ ಇಬ್ರು ಸ್ಟೂಡೆಂಟ್ ಮೇಲೆ ಉಪಯೋಗಿಸ್ಬಿಟ್ಟಿದ್ದಾರೆ, ನಾನು ಅವ್ರನ್ನ ಹಿಡಿಯೋದಕ್ಕೆ ನಿಂಗೆ ಸಹಾಯ ಮಾಡ್ತೀನಿ ಅಂದಾಗ ಆದ್ರೆ ಈ ಸಲ ಇವನು ಒಪ್ಕೊಳ್ಳೋದಿಲ್ಲ. ನನ್ನ ಕೆಲಸ ನಾನು ನೋಡ್ಕೋತೀನಿ, ನಿನ್ ಕೆಲಸ ನೀನ್ ನೋಡ್ಕೋ, ಇವಾಗ ಬಂದಿದೆ ಸಹಾಯ ಮಾಡೋದಕ್ಕೆ ಅನ್ಬಿಟ್ಟು ಅವಳ ಮೇಲೆ ರೇಗಾಡಿರೋದ್ರಿಂದ ಅವಳು ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಅವಳು ಹೋಗಾದ್ಮೇಲೆ ನಮ್ ಹೀರೋ ಆ ಜಾಗದಲ್ಲಿ ಹುಡುಕೋಕೆ ಶುರು ಮಾಡ್ತಾನೆ. ಈಗ ಲಿಲ್ಲಿ ರೂಮ್ ನ ಹುಡುಕ್ತಿರ್ಬೇಕಾದ್ರೆ ಅವನ್ಗೆ ಆ ಚೀಟಿ ಸಿಗುತ್ತೆ. ಆ ರೂಢಿ ಅನ್ನೋ ಒಂದು ಹುಡುಗ ನಂಬರ್ ನ ಕೊಟ್ಟಿದ್ನಲ್ಲ ಆ ಚೀಟಿ ಇವನ್ಗೆ ಸಿಗುತ್ತೆ. ಈ ಕಡೆ ಕ್ಯಾಲಿಸ್ಟಾ ಹೋಗ್ಬೇಕು ಅಂತ ರೆಡಿ ಆಗ್ತಿರ್ಬೇಕಾದ್ರೆ ಸೋಫಿಯಾ ನಮ್ ಹೀರೋ ಹತ್ರ ಹೋಗ್ತಾ ಇರೋದನ್ನ ಇವಳು ನೋಡ್ತಾಳೆ. ಅವಾಗ ಇವಳಿಗೆ ಒಂದು ವಿಷನ್ ಬರುತ್ತೆ. ಇವಳು ನಮ್ ಹೀರೋ ಹತ್ರ ಹೋಗ್ತಾ ಇರ್ಬೇಕಾದ್ರೆ ಲಿಫ್ಟ್ ಅಲ್ಲಿ ಇವಳನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಆ ರೀತಿಯಾದ ಒಂದು ಫ್ಯೂಚರ್ ಇವಳಿಗೆ ಕಾಣುತ್ತೆ. ಇದರಿಂದ ಸೋಫಿಯಾನ ಅಲರ್ಟ್ ಮಾಡ್ತಾಳೆ. ನಮ್ ಹೀರೋ ಇನ್ನೂ ಏನೋ ಸಿಗುತ್ತಂತ ಹುಡುಕ್ತಿರ್ಬೇಕಾದ್ರೆ ನಮ್ ಹೀರೋ ಮೇಲೆ ನಾಜಾ ಕಡೆಯವ್ರು ಅಟ್ಯಾಕ್ ಮಾಡಿ ಅವನ್ನ ಪ್ರಜ್ಞೆ ತಪ್ಪಿಸ್ಬಿಡ್ತಾರೆ. ಪ್ರಜ್ಞೆ ತಪ್ಪಿಸ್ಬಿಟ್ಟು ಅವನ್ನ ಕಿಡ್ನಾಪ್ ಮಾಡ್ಕೊಂಡು ತಗೊಂಡ್ ಹೋಗ್ತಾ ಇರ್ತಾರೆ. ಇದನ್ನೆಲ್ಲೂ ಕೂಡ ಇವರಿಬ್ರು ನೋಡ್ತಾ ಇರ್ತಾರೆ. ನಮ್ ಹೀರೋಗೆ ಇನ್ನೂ ಸ್ವಲ್ಪ ಪ್ರಜ್ಞೆ ಇರುತ್ತೆ. ಇದರಿಂದ ಅವ್ನ ಪವರ್ ನ ಯೂಸ್ ಮಾಡ್ಬಿಟ್ಟು ಆ ಗಾಡಿನ ಮೂವ್ ಆಗದೆ ಇರೋ ರೀತಿ ಬೆಂಡ್ ಮಾಡ್ಬಿಡ್ತಾನೆ. ಅವ್ರೆಷ್ಟೇ ರೈಸ್ ಮಾಡಿದ್ರು ಕೂಡ ಗಾಡಿ ಮೂವ್ ಆಗ್ತಾ ಇರೋದಿಲ್ಲ. ಈ ಟೈಮ್ ನ ಉಪಯೋಗಿಸ್ಕೊಂಡು ಇವರಿಬ್ರು ಇವ್ರಗಳ ಜೊತೆ ಫೈಟ್ ಗೆ ಇಳಿತಾರೆ. ಅವ್ರ ಜೊತೆ ಫೈಟ್ ನ ಮಾಡಿ ನಮ್ ಹೀರೋನ ಕಾಪಾಡ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ನಮ್ ಹೀರೋನಿ ಕಾರ್ ನ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾನೆ ಅಂತ ಗೊತ್ತಾಗಿ ಅವನ್ನ ಶೂಟ್ ಮಾಡ್ಬಿಡ್ತಾರೆ. ಶೂಟ್ ಮಾಡ್ಬಿಟ್ಟು ಅಲ್ಲೇ ಬಿಸಾಕ್ಬಿಟ್ಟು ಇವ್ರುಗಳು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ನಮ್ ಹೀರೋ ಹತ್ರ ಇವ್ರಿಬ್ರು ಬಂದ್ ನೋಡ್ತಾರೆ. ನಮ್ ಹೀರೋಗೆ ಬುಲೆಟ್ ಬಿದ್ಬಿಟ್ಟಿರುತ್ತೆ. ಆದ್ರೆ ನೆಕ್ಸ್ಟ್ ಸೆಕೆಂಡ್ ನೋಡಿದ್ರೆ ಆ ಬುಲೆಟ್ ಎಲ್ಲ ಬಾಡಿ ಒಳಗಡೆಯಿಂದ ಆಚೆಗೆ ಹಾಗೆ ಬರ್ತಾ ಇರುತ್ತೆ. ಅಂದ್ರೆ ಅವ್ನ ಪವರ್ ಅವನ್ನ ಹೀಲ್ ಮಾಡ್ತಾ ಇರುತ್ತೆ. ಇದರಿಂದ ಗ್ಯಾರಿನ ಕರ್ಕೊಂಡು ಹೆನ್ರಿನ ಮನೆಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ನ ಮಾಡ್ತಾ ಇರ್ತಾರೆ. ಟ್ರೀಟ್ಮೆಂಟ್ ಎಲ್ಲ ಮಾಡಾದ್ಮೇಲೆ ಕ್ಯಾಲಿಸ್ಟಾನು ಕೂಡ ಒಂದು ಫ್ಲಾಶ್ ಬ್ಯಾಕ್ ನ ಹೇಳೋಕೆ ಶುರು ಮಾಡ್ತಾಳೆ. ಹೇಗೆ ಗ್ಯಾರಿ ನಮ್ಮ ಟೀಮ್ ಗೆ ಸೇರ್ಕೊಂಡ ಅಂತ. ಗ್ಯಾರಿ ಒಬ್ಬ ಕಳ್ಳನ ಹಿಡಿಬೇಕಾದ್ರೆ ಫಸ್ಟ್ ಟೈಮ್ ಅವನ ಪವರ್ ಅವನ್ಗೆ
ಪರಿಚಯ ಆಗಿರುತ್ತೆ. ಅದೇ ಟೈಮ್ಗೆ ಈ ಪ್ಯಾಕ್ ರಾಯಲ್ 3 ಸೂಪರ್ ಹೀರೋಗಳು ಅಲ್ಲೇ ಇರ್ತಾರೆ. ಇವ್ರನ್ನ ಒಂದು ಟೀಮ್ ಅಲ್ಲಿ ಗೀಗಾ ಮ್ಯಾನ್ ಅನ್ನೋ ಒಬ್ಬ ವ್ಯಕ್ತಿ ನಮ್ ಹೀರೋನ ಇವ್ರ ಟೀಮ್ ಗೆ ಜಾಯಿನ್ ಮಾಡಿಸ್ಕೊತಾನೆ. ಆದ್ರೆ ಯಾರಿಗೂ ಕೂಡ ಹೇಳಿರೋದಿಲ್ಲ ಇವನ್ ಒಳಗಡೆ ಸೂಪರ್ ಪವರ್ ಇದೆ ಅಂತ. ಅದನ್ನ ಸೀಕ್ರೆಟ್ ಆಗಿ ಬಚ್ಚಿಟ್ಟಿರ್ತಾರೆ. ಆದ್ರೆ ಒಂದು ಮಿಷನ್ ಅಲ್ಲಿ ಒಬ್ಬ ಕ್ರಿಮಿನಲ್ ಹಿಡಿಬೇಕು ಅನ್ಬಿಟ್ಟು ಇವ್ರು 4 ಜನ ಹೋಗ್ತಾರೆ. ಆ ಒಂದು ಕ್ರಿಮಿನಲ್ ಕೂಡ ತಪ್ಪಿಸ್ಕೊಬೇಕು ಅನ್ಬಿಟ್ಟು ಗೀಗಾ ಮ್ಯಾನ್ ಗನ್ ಪಾಯಿಂಟ್ ಮಾಡಿಕೊಂಡಿರ್ತಾನೆ. ಆದ್ರೆ ನಮ್ ಹೀರೋಗಿನ್ನು ತನ್ನ ಪವರ್ ಮೇಲೆ ಕಂಟ್ರೋಲ್ ಬಂದಿರೋದಿಲ್ಲ, ಸರಿಯಾಗಿ ಅವ್ನು ಕಂಟ್ರೋಲ್ ಮಾಡಕ್ ಆಗ್ತಾ ಇರೋದಿಲ್ಲ. ಆ ಕ್ರಿಮಿನಲ್ ಗೀಗಾ ಮ್ಯಾನ್ಗೆ ಇನ್ನೇ ಶೂಟ್ ಮಾಡ್ಬೇಕು ಅಂತ ಇರ್ಬೇಕಾದ್ರೆ ನಮ್ ಹೀರೋ ಒಂದು ಮೆಟಲ್ ನ ತಗೊಂಡು ಅವ್ನ ಕೈಗೆ ಹೊಡೆದ್ ಬಿಡ್ತಾನೆ. ಇದರಿಂದ ಅವನು ಶೂಟ್ ಮಾಡಿರೋಂತ ಬುಲೆಟ್ ಒಂದು ಟ್ಯಾಂಕ್ ಗೆ ಹೋಗಿ ಬಿದ್ದು ಬ್ಲಾಸ್ಟ್ ಆಗಿ ಹೋಗ್ಬಿಡುತ್ತೆ. ಆ ಒಂದು ಬ್ಲಾಸ್ಟ್ ಅಲ್ಲಿ ಗೀಗಾ ಮ್ಯಾನ್ ಬಲಿಯಾಗಿ ಹೋಗ್ಬಿಡ್ತಾನೆ. ಇದರಿಂದ ಇವ್ನಿಗೆ ತುಂಬಾನೇ ಬೇಜಾರಾಗಿ ಹೋಗ್ಬಿಡುತ್ತೆ. ನನ್ನಿಂದ ಒಂದು ಚಿಕ್ಕ ಮಿಸ್ಟೇಕ್ ಇಂದ ಗೀಗಾ ಮ್ಯಾನ್ ಪ್ರಾಣನೇ ಹೊಂಟೋಯ್ತಲ್ಲ ಅನ್ಬಿಟ್ಟು ಅವತ್ತಿಂದ ಡಿಸೈಡ್ ಮಾಡ್ಕೊಂಡಿರ್ತಾನೆ ನಾನ್ ನನ್ನ ಪವರ್ ನ ಯೂಸೇ ಮಾಡೋದಿಲ್ಲ ಅನ್ಬಿಟ್ಟು. ಹೀಗಾಗಿ ಹೋಗ್ತಾ ಹೋಗ್ತಾ ಎಲ್ಲರೂ ಕೂಡ ಡಿವೈಡ್ ಆಗಿ ಹೋಗ್ಬಿಡ್ತಾರೆ. ಮತ್ತೆ ಈ ಲಿಲ್ಲಿ ಯಾರಪ್ಪ ಅಂದ್ರೆ ಗೀಗಾ ಮ್ಯಾನ್ ನ ಮಗಳಾಗಿರ್ತಾಳೆ. ಈ ವಿಷಯನೆಲ್ಲ ಸೋಫಿಗೆ ಹೇಳ್ತಾ ಇರ್ತಾರೆ. ಅವಾಗ ಸೋಫಿಯಾನು ಕೂಡ ಒಂದು ನಂಬರ್ ನ ಕೊಡ್ತಾಳೆ. ಇದು ಗ್ಯಾರಿ ಹತ್ರ ಇತ್ತು, ಮೋಸ್ಟ್ಲಿ ಇದು ಲಿಲ್ಲಿನ ಮನೇಲಿ ಸಿಕ್ಕಿರಬಹುದು ಅಂತ. ಆ ಒಂದು ನಂಬರ್ ನ ಇಂಟರ್ನೆಟ್ ಅಲ್ಲಿ ಹಾಕಿದಾಗ ಒಬ್ಳ ಹೆಸರು ಬರುತ್ತೆ. ಇವಳ ಹೆಸರು ಎಲಿಜಾಬೆತ್. ಇವಳೊಬ್ಳು ಸೈಕಾಲಜಿಸ್ಟ್ ಆಗಿರ್ತಾಳೆ. ಮತ್ತೆ ಇವಳು ಸೂಪರ್ ಹ್ಯೂಮನ್ಸ್ ಗಳಿಗೆ ಟ್ರೀಟ್ಮೆಂಟ್ ಕೂಡ ಮಾಡ್ತಾ ಇರ್ತಾಳೆ. ಸೋಫಿಯಾಗೆ ಗೊತ್ತಾಗುತ್ತೆ ಬಸಾರನು ಕೂಡ ಇವಳ ಹತ್ರನೇ ಟ್ರೀಟ್ಮೆಂಟ್ ತಗೊಂಡಿದ್ದು ಅಂತ. ಇವಳ ಹತ್ರ ಹೋದ್ರೆ ಏನಾರು ಗೊತ್ತಾಗುತ್ತೆ. ಆದ್ರೆ ಇದನ್ನೆಲ್ಲ ಸೀಕ್ರೆಟ್ ಆಗಿ ನಾವು ಮಾಡ್ಬೇಕು ಅನ್ಬಿಟ್ಟು ಹೆನ್ರಿ ಇದನ್ನೆಲ್ಲ ಒಂದು ಪೇಷಂಟ್ ಆಗಿ ಅವಳ ಹತ್ರ ಹೋಗ್ತಾನೆ. ಹೀಗೆ ನನ್ಗೆ ಈ ರೀತಿ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಇದೆ ಅನ್ಬಿಟ್ಟು ಒಂದು ಚಿಕ್ಕ ಮೈಕ್ ನ ಅಲ್ಲಿ ಇವಳಿಗೆ ಕಾಣದೇ ಇರೋ ರೀತಿ ಇಟ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾನೆ. ಇವಳು ತನ್ನ ರೂಮ್ ಅಲ್ಲಿ ಏನೇನ್ ಮಾತಾಡ್ತಾಳೋ ಪ್ರತಿಯೊಂದನ್ನು ಕೂಡ ಇವ್ರುಗಳು ಇಲ್ಲಿ ಕೇಳಿಸ್ಕೊಬಹುದು. ಅದೇ ರೀತಿ ಎಷ್ಟೋ ಪೇಷಂಟ್ಸ್ ಗಳ ಜೊತೆ ಮಾತಾಡ್ತಾಳೆ, ಅದನ್ನೆಲ್ಲನೂ ಕೂಡ ಕೇಳಿಸ್ಕೊತಾ ಇರ್ತಾರೆ. ಆದ್ರೆ ಇವಳು ಸ್ವಲ್ಪ ಹೊತ್ತಾದ್ಮೇಲೆ ನಾಜಾಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡ್ಬಿಟ್ಟು ಆ ಹುಡುಗಿ ಎಲ್ಲಿದ್ದಾಳೆ ನಾನು ನೋಡ್ಬೇಕು, ನಾನು ಬರ್ತಾ ಇದೀನಿ ಅಂತ ಹೇಳ್ತಾಳೆ. ಇದನ್ನೆಲ್ಲನೂ ಕೂಡ ಹೆನ್ರಿ ಕೇಳಿಸ್ಕೊಂಡು ಕೆಲಿಸ್ಟ್ ಆಗಿ ಈ ವಿಷಯನ ತಿಳಿಸ್ತಾನೆ. ಇದರಿಂದ ಕೆಲಿಸ್ಟ ಎಲಿಜಾಬೆತ್ ನ ಫಾಲೋ ಮಾಡ್ಕೊಂಡು ಹೋಗಕ್ಕೆ ಶುರು ಮಾಡ್ತಾಳೆ. ಎಲಿಜಾಬೆತ್ ಕೂಡ ನಾಜಾ ಇರೋಂತ ಒಂದು ಜಾಗಕ್ಕೆ ಬರ್ತಾಳೆ. ಹಾಗೆ ಆ ನಾಜಾನ ಫೋಟೋನು ಕೂಡ ತಗೊಂಡ್ ಬಂದ್ಬಿಡ್ತಾಳೆ ಇವಳು. ಈ ಕಡೆ ಸೋಫಿಯಾನು ಕೂಡ ಎಲಿಜಾಬೆತ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡಿರ್ತಾಳೆ. ಅವಳು ಮುಂಚೆ ಕೆಲಸ ಮಾಡ್ತಿದ್ದಂತ ಡಾಕ್ಟರ್ ಹತ್ರ ಬಂದ್ಬಿಟ್ಟು ಇವಳ ಬಗ್ಗೆ ಕೇಳಿದಾಗ ಅವ್ರುಗಳು ಕೂಡ ಹೇಳ್ತಾರೆ. ಒಂದು ದಿನ ಒಬ್ರು ಪೇರೆಂಟ್ಸ್ ಬಂದ್ಬಿಟ್ಟು ತನ್ನ ಮಗುಂಗಿರೋಂತ ತೊಂದರೆನೆ ಹೇಳಿದ್ರು. ಅಂದ್ರೆ ಅವ್ರ ಮಗುಂಗೆ ಒಂದು ಸೂಪರ್ ಪವರ್ ಇರುತ್ತೆ. ಆದ್ರೆ ಅವ್ರ ತಂದೆ ತಾಯಿಗೆ ಅದು ಇಷ್ಟ ಇರೋದಿಲ್ಲ. ಹೇಗಾದ್ರೂ ಮಾಡಿ ಇದನ್ನ ತೆಗಿಬೇಕು ಅಂತ ಇರ್ತಾರೆ. ಆದ್ರೆ ಇವ್ರುಗಳು ಅದಕ್ಕೆ ಒಪ್ಪೋದಿಲ್ಲ. ಬಟ್ ಆದ್ರೆ ಎಲಿಜಾಬೆತ್ ಇದ್ದಾಳಲ್ಲ, ನಾನು ಇದನ್ನ ಮಾಡ್ತೀನಿ ಅನ್ಬಿಟ್ಟು ಆ ಹುಡುಗನ್ ಬಾಡಿ ಒಳಗಡೆಯಿಂದ ಆ ಪವರ್ ನ ತೆಗೆದು ಬಿಡ್ತಾಳೆ. ಇದರಿಂದ ಆ ಹುಡುಗ ಒಳ್ಳೆ ಮೆಂಟಲ್ ಆಗ್ಬಿಡ್ತಾನೆ. ಈ ವಿಷಯ ಇವ್ರುಗಳಿಗೆ ಗೊತ್ತಾಗ್ಬಿಟ್ಟು ಎಲಿಜಾಬೆತ್ ನ ಆ ಕೆಲಸದಿಂದ ಕಿತ್ತಾಕ್ಬಿಟ್ಟಿರ್ತಾರೆ. ಅದಾದ್ಮೇಲೆ ಎಲಿಜಾಬೆತ್ ಈ ನಾಜಾ ಹತ್ರ ಜಾಯ್ನ್ ಆಗಿರ್ತಾಳೆ. ಮತ್ತೆ ಈ ತರ ಸೂಪರ್ ಹ್ಯೂಮನ್ಸ್ ಇರೋರ್ನೆಲ್ಲರನ್ನು ಕೂಡ ಇವನ ಹತ್ರ ಕಳಿಸ್ತಾ ಇರ್ತಾಳೆ. ಎಲಿಜಾಬೆತ್ ಲಿಲ್ಲಿ ಹತ್ರ ಬಂದಾಗ ಲಿಲ್ಲಿ ತುಂಬಾ ವೀಕ್ ಆಗ್ಬಿಟ್ಟಿರ್ತಾಳೆ. ಇದರಿಂದ ನಾಜಾ ಹತ್ರ ಈ ಹುಡುಗಿ ತುಂಬಾ ವೀಕ್ ಆಗಿದ್ದಾಳೆ, ಇವಳನ್ನ ಬಿಟ್ಬಿಟ್ಟು ಇವಳಿಗೆ ಏನು ಮಾಡ್ಬೇಡ ಅಂತ ಕೇಳ್ಕೊತಾ ಇರ್ತಾಳೆ. ಆದ್ರೆ ನಾಜಾ ಇದಕ್ಕೆಲ್ಲ ಒಪ್ಕೊಳ್ಳೋದೇ ಇಲ್ಲ. ಆಲ್ರೆಡಿ ಅವಳ ಬಾಡಿಯಿಂದ ಆ ಪವರ್ನೆಲ್ಲ ತೆಗಿತಾ ಇರ್ತಾನೆ. ಇದನ್ನೆಲ್ಲಾನು ಕೂಡ ನೋಡ್ಬಿಟ್ಟು ಎಲಿಜಾಬೆತ್ ಏನ್ ಮಾಡ್ತಾಳೆ ಅಂದ್ರೆ ಎಲ್ಲ ವಿಷಯನೂ ಕೂಡ ಪೊಲೀಸ್ನವ್ರಿಗೆ ಹೇಳ್ಬಿಡ್ತಾರೆ. ಅವಳು ಪೊಲೀಸ್ನವ್ರಿಗೆ ಹೇಳಿರೋ ವಿಷಯ ಸೋಫಿಯಾ ಹೆನ್ರಿ ಇವರೆಲ್ಲರಿಗೂ ಕೂಡ ಗೊತ್ತಾಗ್ಬಿಡುತ್ತೆ. ಅವಾಗ ಸೋಫಿಯಾ ಹೇಳ್ತಾಳೆ ಇವ್ರೇನಾದ್ರೂ ಪೊಲೀಸ್ ಆಫೀಸರ್ ನ ಕರ್ಕೊಂಡು ಆ ಜಾಗಕ್ಕೆ ಹೋದ್ರೆ ಅವ್ರುಗಳು ತಮ್ಮ ಪವರ್ ನ ಯೂಸ್ ಮಾಡಿ ಪೊಲೀಸ್ ಅವ್ರನ್ನೆಲ್ಲರೂ ಕೂಡ ಸಾಯಿಸ್ಬಿಡ್ತಾರೆ. ಅದಕ್ಕಿಂತ ಮುಂಚೆ ನಾವೇನಾದ್ರೂ ಮಾಡ್ಬೇಕು ಅನ್ಬಿಟ್ಟು ಇವ್ರೆ ಹೋಗೋಕೆ ಡಿಸೈಡ್ ಮಾಡ್ಕೋತಾರೆ. ಈ ಕಡೆ ಆ ನ್ಯೂಸ್ ಎಲ್ಲಾ ಕಡೆ ಹಬ್ಬಿಡುತ್ತೆ. ಈ ರೀತಿಯಾದ ಒಂದು ಲೇಸರ್ ಪವರ್ ಇಂದ ಜನರುಗಳಿಗೆ ತುಂಬಾ ತೊಂದರೆ ಆಗ್ತೈತೆ ಅನ್ಬಿಟ್ಟು ಎಲಿಜಾಬೆತ್ ಈ ವಿಷಯನೆಲ್ಲ ಹೇಳಿರೋದ್ರಿಂದ ಆ ಜಾಗಕ್ಕೆ ಪೊಲೀಸ್ನವರೆಲ್ಲ ಅಟ್ಯಾಕ್ ಮಾಡೋದಕ್ಕೆ ರೆಡಿಯಾಗಿ ಬರ್ತಾ ಇರ್ತಾರೆ. ಈ ವಿಷಯ ನಾಜಾಗೆ ಗೊತ್ತಾಗ್ಬಿಟ್ಟು ಹೊಸದಾಗಿ ತಯಾರಿ ಮಾಡಿರುವಂತ ಸಬ್ಸ್ಟೆನ್ಸ್ ತನ್ನ ಒಂದು ಅಸಿಸ್ಟೆಂಟ್ ಎಲ್ಲರಿಗೂ ಕೈ ಕೊಟ್ಬಿಟ್ಟು ಯಾರ್ಯಾರು ಈ ಜಾಗಕ್ಕೆ ಬರ್ತಾರೆ ಎಲ್ಲರ ಕಥೆನ ಮುಗಿಸ್ಬಿಡಿ ಅನ್ಬಿಟ್ಟು ಹೇಳಿ ಕಳಿಸ್ತಾನೆ. ತಾನು ಕಂಡಿಡ್ದಿರೋಂತ ಎಲ್ಲಾ ಸಬ್ಸ್ಟೆನ್ಸ್ ಗಳನ್ನ ತಗೊಂಡು ಆ ಜಾಗನೇ ಬಿಟ್ಟು ಹೋಗೋದಕ್ಕೆ ರೆಡಿ ಆಗಿರ್ತಾರೆ. ಹೋಗ್ತಿರ್ಬೇಕಾದ್ರೆ ಈ ಲಿಲ್ಲಿಯನ್ನು ಹುಡುಗಿನೂ ಕೂಡ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇವ್ರುಗಳಿರುವಂತ ಜಾಗಕ್ಕೆ ಸೋಫಿಯಾ, ಹೆನ್ರಿ, ಕ್ಯಾಲಿಸ್ಟ ಇವ್ರು 3 ಜನ ಬಂದಾಗ ನಾಜಾ ಕಡೆಯವರು ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಇವ್ರುಗಳು ಅದಕ್ಕೆಲ್ಲ ತಪ್ಪಿಸ್ಕೊಂಡು ಅವ್ರಗಳ ಜೊತೆ ಮಸ್ತಾಗಿ ಫೈಟ್ ಮಾಡ್ತಾರೆ. ನಾಜಾ ಕಡೆಯವರು ತುಂಬಾನೇ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಇವ್ರುಗಳು ಅದರಿಂದೆಲ್ಲ ತಪ್ಪಿಸ್ಕೊಂಡು ಮಸ್ತಾಗಿ ಹೊಡೆದಾಡ್ತಾ ಇರ್ತಾರೆ. ಈ ಕಡೆ ನಾಜಾ ಹುಡುಗಿನ ಕರ್ಕೊಂಡು ಹೋಗ್ತಾ ಇರ್ತಾನಲ್ಲ, ಆಗ ಸಡನ್ ಆಗಿ ಅಲ್ಲಿಗೆ ನಮ್ ಹೀರೋ ಬಂದ್ಬಿಡ್ತಾನೆ. ಅಂದ್ರೆ ಅವ್ನಿಗೆ ಪ್ರಜ್ಞೆ ಬಂದ್ಬಿಟ್ಟು ಇವ್ರಿಗೆ ಸಹಾಯ ಮಾಡ್ಬೇಕು ಅಂತ ಬಂದಿರ್ತಾನೆ. ಆದ್ರೆ ನಾಜಾ ಹೊಸದಾಗಿ ಕಂಡಿಡಿದಂತ ಸಬ್ಸ್ಟೆನ್ಸ್ ನ ಸ್ಮೆಲ್ ಮಾಡ್ಬಿಟ್ಟು ಇವನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಅದರಿಂದ ಇವನು ತಪ್ಪಿಸ್ಕೊತಾ ಇರ್ತಾನೆ. ಎಷ್ಟೋ ಸಲ ಟ್ರೈ ಮಾಡ್ತಾನೆ ಇವ್ನಿಗೆ ಹೊಡಿಯೋಕೆ ಅನ್ಬಿಟ್ಟು, ಆದ್ರೆ ಆಗ್ತಾ ಇರೋದಿಲ್ಲ. ಎಲ್ಲದ್ರಿಂದನೂ ಕೂಡ ತಪ್ಪಿಸ್ಕೊತಾ ಇರ್ತಾನೆ. ಆ ಹುಡುಗಿನ ಹಿಡ್ಕೊಂಡಿರ್ಬೇಕಾದ್ರೆ ಆ ಹುಡುಗಿನ ಕಣ್ಣು ಕೂಡ ಲೇಸರ್ ಇಂದ ಹೊಳೆಯೋಕೆ ಶುರುವಾಗುತ್ತೆ. ಇದರಿಂದ ಏನಾಗ್ತಿದೆ ಅಂತ ನೋಡ್ತಿರ್ಬೇಕಾದ್ರೆ ಇದೇ ಟೈಮ್ ನ ಉಪಯೋಗಿಸ್ಕೊಂಡು ನಮ್ ಹೀರೋ ಒಂದು ಶೀಲ್ಡ್ ಇಂದ ಅವನಿಗೆ ಸರಿಯಾಗಿ ಹೊಡೆದ್ಬಿಟ್ಟು ತುಂಬಾ ದೂರ ಬಿಸಾಕ್ಬಿಡ್ತಾನೆ. ಮತ್ತೆ ಅದೇ ಜಾಗಕ್ಕೆ ತುಂಬಾನೇ ಪೊಲೀಸ್ ಆಫೀಸರ್ ಎಲ್ಲರೂ ಕೂಡ ಬಂದ್ಬಿಡ್ತಾರೆ. ಇವ್ರುಗಳಷ್ಟು ಲಾಲೆ ಇವ್ರುಗಳೆಲ್ಲರನ್ನು ಕೂಡ ಹೊಡೆದು ಲಾಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಮತ್ತೆ ಸೋಫಿಯಾ ಬಂದ್ಬಿಟ್ಟು ಲಿಲ್ಲಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಗ್ಯಾರಿನು ಕೂಡ ನಾಜಾಗೆ ಹಿಡ್ಕೊಂಡು ಸರಿಯಾಗಿ ಹೊಡಿತಾ ಇರ್ತಾನೆ. ಆದ್ರೆ ನಾಜಾ ನಮ್ ಹೀರೋಗೆ ಬುಲೆಟ್ ಬಿದ್ದಿರೋ ಜಾಗಕ್ಕೆ ಹೊಡೆದಿರೋದ್ರಿಂದ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಮತ್ತೆ ನಾಜಾ ಇನ್ನೂ ಒಂದು ಸಬ್ಸ್ಟೆನ್ಸ್ ನ ಸ್ಮೆಲ್ ಮಾಡ್ಬಿಟ್ಟು ಲಿಲ್ಲಿನ ಕರ್ಕೊಂಡ್ ಬರ್ಬೇಕು ಅಂತ ಹೋಗ್ತಿರ್ಬೇಕಾದ್ರೆ ಆಗ ಸಡನ್
ಸಡನ್ ಆಗಿ ನಮ್ ಹೀರೋ ಬಂದ್ಬಿಟ್ಟು ಅವನ ಗಾಳಿಲಿ ತೇಲಾಡಿಸ್ಬಿಡ್ತಾನೆ. ಫುಲ್ಲು ಹೈಟ್ ಗೆ ಕರ್ಕೊಂಡು ಹೋಗಿರೋದ್ರಿಂದ ನಾಜಾನ ಒಳಗಡೆ ತುಂಬಾ ಪವರ್ ಬಂದಿರೋದ್ರಿಂದ ಅವನು ಅಲ್ಲೇ ಬ್ಲಾಸ್ಟ್ ಆಗಿ ಹೋಗ್ಬಿಡ್ತಾನೆ. ಇದನ್ನ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ, ಪೊಲೀಸ್ ಆಫೀಸರ್ ಎಲ್ಲರೂ ಕೂಡ. ಇದರಿಂದ ನಾಜಾ ಅಲ್ಲೇ ಸತ್ತೋಗ್ಬಿಡ್ತಾನೆ. ಅವನ ಸಾಯಿಸಿ ನಮ್ ಹೀರೋ ಅಲ್ಲಿಂದ ಆಚೆ ಬರ್ತಾನೆ. ನಮ್ ಹೀರೋಗೆ ಈ ರೀತಿ ಒಂದು ಸೂಪರ್ ಪವರ್ ಇದೆ ಅನ್ಬಿಟ್ಟು ಚಾರ್ಮೌಂಟ್ ಗೆ ಗೊತ್ತಾಗೋಗ್ಬಿಡುತ್ತೆ. ಇದರಿಂದ ಹೆನ್ರಿ ಇವರೆಲ್ಲರೂ ಕೂಡ ಟೆಲಿಪೋರ್ಟ್ ಆಗಿ ಬಂದ್ಬಿಡ್ತಾರೆ. ಮತ್ತೆ ಈ ಪೊಲೀಸ್ ಆಫೀಸರು ಲಿಲ್ನ ಸೇಫ್ ಆಗಿ ಹಾಸ್ಪಿಟಲ್ ಗೆ ಸೇರಿಸ್ತಾರೆ. ಮತ್ತೆ ಚಾರ್ಮೌಂಟ್ ಇದಾನಲ್ಲ, ಅವನು ಸೋಫಿಯಾಗೆ ಬೈತಾ ಇರ್ತಾನೆ. ಈ ರೀತಿ ಒಂದು ಕೇಸ್ ನ ಇವರು ಇಲ್ಲಿಗಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಇದು ಅಫಿಷಿಯಲ್ ಆಗಿ ಮಾಡ್ತಾ ಇರೋದಿಲ್ಲ. ಇದರಿಂದ ನಮ್ಗೆ ಹೇಳ್ದೆ ಕೇಳ್ದೆ ಇದನ್ನೆಲ್ಲ ಮಾಡ್ತಾ ಇದೀರಲ್ಲ, ಇದು ಸರಿ ಅನ್ಬಿಟ್ಟು ಸೋಫಿಯಾನ ತೆಗೆದ್ಬಿಟ್ಟು ಪ್ಯಾಕ್ ರಾಯಲ್ ಟೀಮ್ ಗೆ ಹಾಕ್ಬಿಡ್ತಾನೆ. ಅಂದ್ರೆ ಸೋಫಿಯಾ ಈಗ ಸೂಪರ್ ಹೀರೋ ಗ್ರೂಪ್ ನ ಒಂದು ಮೆಂಬರ್ ಆಗಿರ್ತಾಳೆ, ಇನ್ನು ಯೂಸ್ಫುಲ್ ಕೆಲಸ ಮಾಡ್ಲಿ ಅನ್ಬಿಟ್ಟು. ಮತ್ತೆ ಈ ವಿಷಯ ಎಲ್ಲಾ ಕಡೆ ಹಬ್ಕೊಂಡ್ಬಿಡುತ್ತೆ. ಈ ಪ್ಯಾಕ್ ರಾಯಲ್ ಟೀಮ್ ಗೆ ಒಬ್ಬ ಹೊಸ ಹೀರೋ ಬಂದ್ ಸೇರ್ಕೊಂಡಿದ್ದಾನೆ. ಅವ್ನು ಯಾರು ಏನು ಅಂತ ಫೇಸ್ ಯಾರಿಗೂ ಕೂಡ ತೋರಿಸಿಲ್ಲ, ಆದ್ರೆ ಜನಗಳನ್ನ ತುಂಬಾ ಇಷ್ಟಪಟ್ಟಿದ್ದಾರೆ. ಇಷ್ಟಪಟ್ಬಿಟ್ಟು ಅವನ್ಗೆ ಒಂದು ಹೆಸರನ್ನ ಕೊಟ್ಟಿದ್ದಾರೆ, ಅದೇ ಹೆಸರೇ ಟೈಟನ್ ಅಂತ. ಮತ್ತೆ ಇವ್ರುಗಳು ಮತ್ತೆ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ನಾವು ಮುಂಚೆ ತರನೇ ಜನಗಳಿಗೆ ಹೆಲ್ಪ್ ಮಾಡ್ಬೇಕು ಅನ್ಬಿಟ್ಟು ಸೂಪರ್ ಹೀರೋಗಳಾಗಿ. ಈ ಒಂದು ಜರ್ನಿಯಲ್ಲಿ ಸೋಫಿಯಾಗೆ ನಮ್ ಹೀರೋ ಮೇಲೆ ತುಂಬಾ ಲವ್ ಆಗಿ ಹೋಗ್ಬಿಟ್ಟಿರುತ್ತೆ. ನಮ್ ಹೀರೋಗೂ ಕೂಡ ಸೋಫಿಯಾ ಮೇಲೆ ತುಂಬಾ ಲವ್ ಆಗಿರೋದ್ರಿಂದ ಒಬ್ರಿಗೊಬ್ರು ತನ್ನ ಲವ್ ನ ಹೇಳ್ಕೋತಾರೆ. ಅಂದ್ರೆ ಇಲ್ಲಿಂದ ಇವರು ಲವರ್ಸ್ ಆಗ್ತಾರೆ. ಮತ್ತೆ ಇನ್ನು ನಮ್ ಹೀರೋ ಒಂದು ಮಾಸ್ಕ್ ನ ಹಾಕೊಂಡು ಯಾರ್ಯಾರು ಕ್ರೈಮ್ ನ ಮಾಡ್ತಾರೋ ಅವರೆಲ್ಲರನ್ನು ಕೂಡ ಹಿಡಿತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿನ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನೆಲ್ ಒಂದ್ಸರಿ ವಿಸಿಟ್ ಮಾಡಿ ನೋಡ್ರಪ್ಪ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.